ನಾವು ಹುಡುಗರು ಹೆಂಗೆ ಅಂತಂದ್ರೆ ನಮ್ಮ ಹೊಟ್ಟೆಗೆ ಒಂದು ಹೊತ್ತು ಊಟ ಕಡಿಮೆ ಆದ್ರೂ ಮಾಡಬಹುದು. ಆದ್ರೆ ನಮ್ಮ ಹತ್ರ ಇರೋ ಗಾಡಿಗಳಿಗೆ ಮಾತ್ರ ಒಂದು ಚೂರು ಕಡಿಮೆ ಇಲ್ದಂಗೆ ನೋಡ್ಕೊಂತೀವಿ. ಯಾಕೆ ಗೊತ್ತಾ? ಒಂದು ಬೈಕ್ ಅನ್ನೋದು ಎಷ್ಟೋ ಹುಡುಗರುಗಳಿಗೆ ಸ್ಟ್ರೆಸ್ ಬಸ್ಟರು, ಎಷ್ಟೋ ಹುಡುಗರುಗಳಿಗೆ ಗೆಳೆಯ, ಎಷ್ಟೋ ಹುಡುಗರುಗಳಿಗೆ ಜೀವನ ಕಟ್ಕೊಟ್ಟಿರ್ತಕ್ಕಂಥ ದೇವ್ರು. ಇವನ್ ನನ್ನ ಜೀವನನೂ ಕೂಡ ಹಾಗೆ. ನಾರ್ಮಲ್ ಜೀವನ ಸಾಗಿಸ್ತಾ ಇದ್ದಂತ ನನ್ನನ್ನ ಇವತ್ತು ಈ ಬೈಕಿನ ಆಕ್ಸಲರೇಟರು ಈ ಸ್ಥಾನದವರೆಗೂ ಕೂಡ ಕರ್ಕೊಂಡು ಬಂದು ನಿಲ್ಸಿದೆ. ನನ್ನ ಹತ್ರ ಗ್ಯಾರೇಜ್ ಇಲ್ಲದೆ ಇರ್ಬೋದು, ಹಾಗೆ ಗುಂಪಾಗಿ ನಿಲ್ಸ್ಕೊಳಕ್ಕೆ ಅಷ್ಟೊಂದು ಬೈಕ್ಗಳು ಕೂಡ ಇದ್ದೇ ಇರ್ಬೋದು. ಆದ್ರೆ ನನ್ನ ಹತ್ರ ಇರ್ತಕ್ಕಂಥ ಬೈಕ್ ನ ರಾಜಂತರ ಅಂತೂ ಖಂಡಿತ ನೋಡ್ಕೊಂತೀನಿ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಬೆಂಗಳೂರಿಂದ ಲಂಡನ್ ವರೆಗೂ ಬೈಕ್ ರೈಡ್ ನ ಮುಗಿಸ್ಕೊಂಡು ಬಂದ್ಮೇಲೆ ಇದು ನನ್ನ ಜೋಗಿಯ 2ನೇ ಜನರಲ್ ಸರ್ವಿಸ್. ಎಲ್ಲಿ ಸರ್ವಿಸ್ ಮಾಡ್ಸೋಣ ಅಂತ ಅನ್ಬಿಟ್ಟು ಹುಡುಕ್ತಾ ಇದ್ದಾಗ ನಾನು ರೆಗ್ಯುಲರ್ ಆಗಿ ಸರ್ವಿಸ್ ಮಾಡ್ತಿದ್ದಂತ ಮೈಸೂರು KTM ಶೋರೂಮ್ ಅವರು ಬೆಂಗಳೂರಿನ ಮೇಕ್ರಿ ಸರ್ಕಲ್ ಹತ್ರ ಇರೋ KTM ಸರ್ವಿಸ್ ಗೆ ಹೋಗಕ್ಕೆ ಸಜೆಸ್ಟ್ ಮಾಡಿದ್ರು. ಸೀದಾ ನಮ್ ಜೋಗಿನ ಕರ್ಕೊಂಡು ಅಲ್ಲಿಗೆ ಬಂದು ಗಾಡಿನಲ್ಲಿ ಇದ್ ಪ್ರಾಬ್ಲಮ್ ಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಜಾಬ್ ಕಾರ್ಡ್ ನ ಹಾಕಿಸ್ದೆ. ಅಂದಾಜು ಒಂದು 6,000 ರೂಪಾಯಿ ಆಗತ್ತೆ ಅಂತ ಹೇಳಿದ್ರು. ಆಮೇಲೆ ಅಲ್ಲೇ ದ ರೆಸಿಲಿಯಂಟ್ ವಂಡರರ್ ಆದಂತ ಭರತ್ ಬ್ರೋ ಅವರು ಯುರೋಪ್ ಇಂದ ಬೆಂಗಳೂರಿಗೆ ರಜೆಗೆ ಅಂತ ಬಂದಿದ್ರು. ಅವ್ರ ಜೊತೆ ನಾನು ಆಸ್ಟ್ರಿಯಾದಲ್ಲಿ ಇದೇ KTM ಕಂಪನಿ ಎಲ್ಲಿ ಶುರು ಆಯ್ತೋ ಆ ಜಾಗದಲ್ಲಿ ನಾವು ಸುತ್ತಾಡಿದ್ದಂತ ನೆನಪುಗಳನ್ನ ಮೆಲುಕು ಹಾಕೊಂಡು ಈಗಲೂ ಕೂಡ ನಮ್ ಭೇಟಿ ಇದೇ KTM ಕಂಪನಿ ಮುಂದೆನೆ ಆಗ್ತಾ ಇದೆಯಲ್ಲ ಅಂತ ಖುಷಿ ಪಟ್ವಿ. ಭರತ್ ಬ್ರೋ ಅವರು ಈಗ ಕೆಲಸ ಮಾಡ್ತಾ ಇರೋದು ಯುರೋಪ್ ನ ಆಕ್ಸ್ಬರ್ಗ್ ಅಲ್ಲಿ. ಪ್ಯಾಷನೇಟ್ ಬೈಕರ್ ಆಗಿರೋದ್ರಿಂದ ದ ರೆಸಿಲಿಯಂಟ್ ವಂಡರರ್ ಅಂತ ಒಂದು ಟ್ರಾವೆಲ್ ಪೇಜ್ ನ ಮಾಡ್ಕೊಂಡು ಏಪ್ರಿಲಿಯಾ ಟುರಾಗ್ ಬೈಕ್ ನಲ್ಲಿ ಸುತ್ತಾಡ್ಕೊಂಡು ಅಚ್ಚ ಕನ್ನಡದಲ್ಲಿ ಮೋಟೋ ಬ್ಲಾಗ್ಸ್ ಗಳನ್ನ ಹಾಕ್ತಾ ಇರ್ತಾರೆ. ಅವರ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ನ ಒಂದ್ಸಲ ಚೆಕ್ ಮಾಡಿ, ಖಂಡಿತ ಅವರ ಕಂಟೆಂಟ್ ಗಳು ನಿಮ್ಗೆ ಇಷ್ಟ ಆಗತ್ತೆ ಅಂತ ಹೇಳ್ತಾ, ಸೊ ಇವತ್ತು ನಡೆದಂತ ಇಷ್ಟು ಸನ್ನಿವೇಶಗಳನ್ನ ಕಂಪ್ಲೀಟ್ ಆಗಿ ನೋಡ್ಬೇಕು ಅಂತಂದ್ರೆ ನನ್ನ ಕಿತ್ತಡಿ ಕಿರಣ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಫುಲ್ ವಿಡಿಯೋನ ಹಾಕಿದೀನಿ. ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.